ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸಿಂಪಲ್ ಡೇ ರೊಟೀನ್ ವ್ಲಾಗ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆಯೇ ಇವತ್ತು ಬಂದುಬಿಟ್ಟು ನನ್ನ ತಮ್ಮನ ಬರ್ಡೇ ಕೂಡ ಇತ್ತು. ಅದನ್ನು ಸಿಂಪಲ್ಲಾಗಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತಾ ಇವತ್ತಿನ ಡೇ ರೊಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ತುಂಬ ಬೇಗನೆ ಎಚ್ಚರ ಆಗುತ್ತೆ ಅಲ್ವಾ. ಮೊದಲಂತೂ ತುಂಬ ಲೇಟಾಗಿ ಎಚ್ಚರ ಆಗ್ತಿತ್ತು, ಬಟ್ ಇವಾಗ ಒಂದು 5:45, 5:30, 6 ಗಂಟೆ ಇಷ್ಟು ಇನ್ನೂ ಅರ್ಲಿಯಾಗಿಯೇ ಬೇಗ ಎಚ್ಚರ ಆಗ್ತಾ ಇರುತ್ತೆ. ಬೇಗ ಎದ್ದು ಏನು ಮಾಡೋದು ಅನ್ನೋದಂತೂ ಗೊತ್ತಿಲ್ಲ. ನಿದ್ದೆ ಅಂತೂ ಸರಿಯಾಗಿ ಬರ್ತಾ ಇಲ್ಲ. ಯಾಕಂತಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಸೆಕೆ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಬಿಡೋತ್ತಾಗೆ ಅಂತಂದ್ಬಿಟ್ಟು ಎದ್ದೇಳಬೇಕು ಅಂತಲೂ ಕೂಡ ಅನ್ನಿಸ್ತಿರುತ್ತೆ. ನಾನು ಕೂಡ ಎದ್ದು ಇವಾಗ ಸ್ವಲ್ಪ ದೇವ್ರ ಫೋಟೋಗೆಲ್ಲ ಕೈಯೆಲ್ಲ ಮುಗಿದು ಫ್ರೆಶ್ ಅಪ್ ಎಲ್ಲ ಆಗೋಣ ಅಂತ ಅಂದ್ಬಿಟ್ಟು ಎದ್ದು ಬಂದೆ. ಇನ್ನೂ ಮನೆ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಕತ್ಲೆ ಏನೋ ಇನ್ನೂ ಬೆಳಕಾಗಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಆಚೆಗಡೆ ಹೋದಾಗಲೇ ಗೊತ್ತಾಗೋದು ಆಲ್ರೆಡಿ ಬೆಳಕು ಆಗೋಗ್ಬಿಟ್ಟಿದೆ ಅಂತ. ಆ ರೀತಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಾನು ಒಳಗಡೆ ಇರಬೇಕಾದ್ರೆ ದೇವ್ರ ಮನೆ ಲೈಟ್ ಹಾಕಿ ಕೈ ಮುಗಿಯೋದಕ್ಕೆ ಹೋದೆ. ಬಟ್ ಈಚೆಗಡೆ ಹೊರಗಡೆ ಎದ್ದು ಬಂದಾಗಂತೂ ಗೊತ್ತಾಯಿತು ಸಿಕ್ಕಾಪಟ್ಟೆ ಬೆಳಕಾಗ್ಬಿಟ್ಟಿದೆ ಅಂತ. ಹಂಗೇನೆ ಅದ್ರದ್ದೊಂದು ಕ್ಲಿಪ್ಪಿಂಗ್ನು ಕೂಡ ತಗೊಂಡೆ. ಪಕ್ಷಿಗಳದ್ದು ಸೌಂಡು ಚೆನ್ನಾಗಿದೆ ಅಂತಂದ್ಬಿಟ್ಟು ಹಂಗೇನೆ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೆ. ನಮ್ಮ ಮನೆ ಹಿಂದ್ಗಡೆ ಇತ್ಲಿರೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ದಾಸವಾಳದ ಹೂಗಳೆಲ್ಲ ಬಿಡ್ತಾ ಇತ್ತು. ವೈಟು, ರೆಡ್ಡು ಮತ್ತು ಒಂಥರ ಕ್ರೀಮಿಸ್ ಕಲರ್ ಆಗಿರ್ಬೋದು, ಪಿಂಕ್ ಕಲರ್ ಆಗಿರ್ಬೋದು, ತುಂಬಾ ಬಿಡ್ತಾ ಇತ್ತು. ಬಟ್ ಎಲ್ಲನೂ ಜಾಸ್ತಿ ಬೆಳ್ಕೊಂಬಿಟ್ಟಿತ್ತು, ತುಂಬ ಎಲ್ಲ ಹಬ್ಬೋಗ್ಬಿಟ್ಟಿತ್ತು. ತಿರ್ಗಾಡೋದಕ್ಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ರು ಅವರು. ಅಂದರೆ ಎಲ್ಲನೂ ನೀಟಾಗಿ ಕಟ್ ಮಾಡಿಬಿಟ್ರೆ ಮತ್ತೆ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಚಿಗುರು ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಕಟ್ ಮಾಡಿಬಿಡೋಣ. ಮತ್ತು ಹಾಗೆಯೇ ವೈಟ್ ರೋಸ್ ಗಿಡನೂ ಕೂಡ ಇತ್ತು, ಅದನ್ನು ಕೂಡ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಾರಿ ಎಲ್ಲ ಬಂದು ಹುಳ ಎಲ್ಲ ಆಗ್ಬಿಟ್ಟಿತ್ತು. ಹಾಗಾಗಿ ನೀಟಾಗಿ ಎಲ್ಲನೂ ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಕೆಲವೊಂದಿಷ್ಟು ಅಷ್ಟೇ ಬಿಟ್ಕೊಂಡು ಪ್ರತಿಯೊಂದು ಹೂವಿನ ಗಿಡನೂ ಕಟ್ ಮಾಡಿಬಿಟ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ ಹಿಂದ್ಗಡೆ ಇತ್ತು. ನೆಕ್ಸ್ಟ್ ನೋಡೋಣ ಅದೆಲ್ಲ ಚಿಗುರು ಬಂದು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಬಂದೆ. ಮತ್ತು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಬಂದು ಹಂಗೆ ನೋಡಿಕೊಂಡು, ಹೊರಗಡೆನೂ ಅಷ್ಟೇ ಎಲ್ಲ ಗಿಡಗಳನ್ನು ಸ್ವಲ್ಪ ಕಟ್ ಮಾಡಬೇಕಾಗಿತ್ತು. ಸ್ವಲ್ಪ ರೀಪಾಟಿಂಗ್ ಎಲ್ಲ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ಮಧ್ಯಾಹ್ನ ಟೈಮ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಬಂದೆ. ಇವಾಗ ಬಿಸಿನೀರು ಮತ್ತು ಗಂಜಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಬೆಳಗಿನ ಟೈಮು ಅದನ್ನು ಮಾಮೂಲಿ ಕಂಪಲ್ಸರಿ ಪಾಲಿಸ್ತೀನಿ ನಾನು. 1 ಲೋಟ ಬಿಸಿನೀರು ಕುಡಿಯೋದು, ಹಾಗೆಯೇ ಗಂಜಿ ಕುಡಿಯೋದು. ನಮ್ಮ ಮನೇಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ರು ಅಮ್ಮ, ಅದನ್ನೆಲ್ಲ ನೀಟಾಗಿ ಎತ್ತಿ ಎಲ್ಲನೂ ಕೂಡ ಜೋಡಿಸ್ಕೊಂಡು ಟಿಫನ್ ಮಾಡೋದಕ್ಕೆ ಏನೇನು ಬೇಕೋ ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ಪಾತ್ರೆಗಳ ಜೋಡಿಸಿದ್ದಾದಮೇಲೆ ಟಿಫನ್ನು ಕೂಡ ಬಂದುಬಿಟ್ಟು ಬಾತ್ ಎಲ್ಲ ಮಾಡಿಕೊಂಡು ಅದ್ರ ಜೊತೆ ವಡೆ ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಬಂದುಬಿಟ್ಟು ನನ್ನ ತಮ್ಮನ ಬರ್ಡೇ ಕೂಡ ಇತ್ತು. ಸೊ ಸೆಲೆಬ್ರೇಷನ್ ಅಂತಂದರೆ ದೊಡ್ಡದಾಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಅವನಿಗೆ ಸ್ವಲ್ಪ ನಾಚ್ಕೊತಿದ್ದ. ಅದಕ್ಕೋಸ್ಕರ ಏನು ಗ್ರ್ಯಾಂಡಾಗೆಲ್ಲ ಬೇಡ, ಕೇಕೆಲ್ಲ ಕಟ್ ಮಾಡಿಸೋದೆಲ್ಲ ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಹಂಗೇ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಅವನು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ವಾಪಸ್ ಬಂದ. ಅವನ ಜೊತೆ ವೀಡಿಯೋಸ್ ಮಾಡ್ಕೋಬೇಕು ಅಂದರೆ ಅವ್ನು ಸಿಕ್ಕಾಬಟ್ಟೆ ನಾಚ್ಕೋತಾನೆ. ಅದಕ್ಕೋಸ್ಕರ ಅವನ ಜೊತೆ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆದೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ನು ನನ್ನ ಜೊತೆನೇ ಕೂತಿದ್ದಾನೆ. ಅವ್ನು ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಅವನು ವೀಡಿಯೋಗೆ ಫೇಸ್ ತೋರಿಸ್ಲೇ ಇಲ್ಲ. ಸೊ ಹಾಗಾಗಿ ಮತ್ತೆ ಬಿಟ್ಬಿಟ್ಟೆ. ಮತ್ತು ಇವಾಗ ಸಂಜೆ ಆದಮೇಲೆ ಸಿಂಪಲ್ಲಾಗಿ ಕೇಕೆಲ್ಲ ತೊಗೊಬಂದು ಸುಮ್ಮನೆ ಹಂಗೇ ಕಟ್ ಮಾಡಿಸ್ತಿದ್ದೀವಿ. ಸೊ ಏನು ಅಂತಂದರೆ ಅಷ್ಟೊಂದು ಫೇಸ್ ತೋರಿಸೋದಾಗಿರ್ಬೋದು ಅಥವಾ ಕ್ಯಾಮ್ರಾ ಫ್ರೆಂಡ್ಲಿ ಅಂತ ಹೇಳ್ತೀವಲ್ಲ, ಸೊ ಆ ಥರ ಏನು ಅಷ್ಟೊಂದು ಇಲ್ಲ. ಹಾಗಾಗಿ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಅವನ ಜೊತೆಗೆ. ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ತೊಗೊಬಂದಿರೋ ತಿನ್ನೋದಕ್ಕೆ ಅಂತ ತೊಗೊಬಂದಿರೋದನ್ನೇ ಕಟ್ ಮಾಡಿಕೊಂಡು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಸೊ ನನ್ನ ಕಡೆಯಿಂದ ಅವನಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತಲೇ ಹೇಳ್ತೀನಿ. ಸೊ ಯಾವಾಗಲೂ ಖುಷಿಯಿಂದ ಇರಲಿ ಅಂತ ವಿಶ್ ಮಾಡ್ತಾ, ಸೊ ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಇಷ್ಟೇ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ ನಾನು. ಸೊ ಅದೇ ದಿನ ಹೊರಗಡೆ ಎಲ್ಲ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ವಿ. ಯಾಕಂದರೆ ಸಿಕ್ಕಾಬಿಟ್ಟೆ ಪ್ಲ್ಯಾಂಟ್ಸ್ ಎಲ್ಲ ಬೆಳ್ಕೊಬಿಟ್ಟಿತ್ತಲ್ವ, ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ರೀಅರೇಂಜ್ ಮಾಡಿ ಪಾಟೆಲ್ಲ ಕ್ಲೀನ್ ಮಾಡಿಕೊಂಡು ಬೇಕಾದಷ್ಟನ್ನು ಇಟ್ಕೊಂಡು ಬೆಡ್ದದ್ದೆಲ್ಲ ಬಿಸಾಡಿ ಮತ್ತು ನೀಟಾಗಿ ಅದನ್ನು ಅರೇಂಜ್ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಮಾಡ್ಕೊತಾ ಇದ್ವಿ. ಅದಕ್ಕೆ ನನ್ನ ತಮ್ಮನೂ ಕೂಡ ಎಲ್ಪ್ ಮಾಡ್ತಾ ಇದ್ದ. ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಬೆಳ್ಕೊಂಡು ಅಂದರೆ ಮೇನ್ ಡೋರ್ ಹತ್ರ ಎಲ್ಲ ಹಬ್ಸ್ಕೊಂಡಿದ್ದೆ ಅಂತಲೇ ಹೇಳ್ತೀನಿ ಮನಿ ಪ್ಲ್ಯಾಂಟ್ ಗಿಡನ. ಬಟ್ ಇವಾಗ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ಅರೇಂಜ್ ಮಾಡಿ ಹೊಸ್ದಾಗಿ ಹೊಸ ಪಾಟ್ಗೆ ಹಾಕ್ತಿದ್ದೀನಿ. ಯಾಕಂದರೆ ಅದು ಸಿಕ್ಕಾಬಟ್ಟೆ ಬೇರೆಲ್ಲ ಬಿಟ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನೆಲ್ಲ ತೆಗೆದು ಹೊಸ್ದಾಗಿ ಹಾಕಿ ಎಲ್ಲನೂ ನೀಟಾಗಿ ರೆಡಿ ಮಾಡ್ತಾ ಇದ್ವಿ. ಸೊ ಫೈನಲಿ ಯಾವ ರೀತಿ ಕಾಣಿಸ್ತಿದೆ ಅಂತಲೂ ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅಂದರೆ ಮೊದಲು ಬೇರೆ ರೀತಿ ಇರೋದನ್ನು ತೆಗೆದು ಕಟ್ ಮಾಡಿ ಇವಾಗ ಸಿಂಪಲ್ಲಾಗಿ ಬೇರೆ ಪಾಟ್ಗೆ ಹಾಕಿ ಸಾಕು ಮತ್ತೆ ಚಿಗುರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು, ನೋ ಪ್ರಾಬ್ಲಮ್ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ರೀಪಾಟಿಂಗ್ ಮಾಡಿದೆ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ತೀನಿ. ಇಷ್ಟ ಆಯಿತು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.